ಹಾಯ್ ಮಾಡಿ. ಹಾಯ್, ನಾನೆಲ್ಲ ಕಡೆಗೂ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ಬ್ಲಾಗ್. ಸೊ ನಾನಿವತ್ತು ಅರ್ಲಿ ಮಾರ್ನಿಂಗ್ 3 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಇಷ್ಟು ಬೇಗ ಅಂತ ಅಂದ್ಕೊಂಡಿದ್ದೀರಾ? ಸೊ ನಾವಿವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಮನೆಯವರು. ಹಾಗಾಗಿ ಬೇಗನೆ ಎದ್ದು 3 ಗಂಟೆ ಟ್ರೈನಿಗೆ ಹೋಗೋಣ ಅಂತೇಳಿ ತಿಪ್ಟೂರಿಗೆ ಹೋಗ್ತಾ ಇದ್ದೀವಿ. ಸೊ ಬಟ್ ನೋಡಿ, ಆಲೆ ತಿಪ್ಟೂರಲ್ಲಿ ಇನ್ನೊಂದು 10 ಮಿನಿಟ್ಸ್ ಐತೆ. ಸೊ ನಾವು ಅಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ. ಟ್ರೈನ್ ಎಲ್ಲಿದೆ ಅಂತ ನೋಡ್ಕೊಂಡೇ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಬೇರೆ ಆಗೋಯ್ತು. ನಮಗೆ ಟ್ರೈನ್ ಸಿಗುತ್ತೋ ಇಲ್ವೋ ಅಂತೇಳಿ ನೀವೇ ನೋಡಿ. ಇಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀವಿ, ಟ್ರೈನ್ ಸಿಗುತ್ತೆ ಅಂತ ಅನ್ಕೊಂಡ್ರ? ನೋ ವೇ, ಚಾನ್ಸೇ ಇಲ್ಲ. ನಮಗೆ ಟ್ರೈನೇ ಮಿಸ್ ಆಯಿತು. ಸೊ ಟಿಕೆಟ್ ತಗೊಂಡು ಹತ್ತಕ್ಕೋದು, ಬಟ್ ಎಲ್ಲ ನೈಟ್ ಅಲ್ಲ, ಸೊ ಡೋರ್ ಲಾಕ್ ಆಗಿದ್ವು. ಹಂಗಾಗಿ ನಮಗೆ ಟ್ರೈನ್ ಹತ್ತಕ್ಕಾಗಲಿಲ್ಲ. ಮತ್ತೆ ರಿಟರ್ನ್ ನೋಡಿ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಮಗೆ ಅಂದರೆ ಟಿಕೆಟ್ ತೊಗೊಂಡಿದ್ದಕ್ಕೆ ಅದು ಅರ್ಧ ದುಡ್ಡು ಅಷ್ಟೇ ರಿಟರ್ನ್ ಕೊಟ್ಟರು. ಸೊ ಬಸ್ಗೆ ಹೋಗೋಣ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮಮ್ಮ ಇನ್ನೊಂದು 2 ಅವರ್ಸ್ ಅಷ್ಟೇ ಹಿಂಗೆ ಖಾಲಿ ಇರೋದು. ಎಷ್ಟು ಜನ ಆಗ್ತಾರೆ ಹಿಂಗೆ ಅಂತ ನನ್ನ ಕೂದಲು ಹೆಂಗಾಗೋದಿತ್ತು ನೋಡಿ. ಗಾಡಿ ಅಷ್ಟು ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡ್ಬಿಟ್ಟು ರೋಡಲ್ಲಿ ಮಧ್ಯದಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೀವಲ್ಲ ಅಂತ. ಎಷ್ಟು ಖಾಲಿ ಹೋಗ್ತಾ ಇತ್ತಲ್ಲ ಅಂತೇಳಿ ಹೋಗ್ತಾ ಇದ್ದ ರೋಡೆಲ್ಲ ಖಾಲಿ. ಅಲ್ಲಾರಿ ನಿಂಗೆ ಬೋರ್ಡ್ ಅನ್ಕೊಂಡಂಗೆ ಕಾಣುತ್ತಾ ಇದು. ಫಸ್ಟ್ ಕೇಳಿ ಈಗ ಎಲ್ಲಿ ಹೋಗುತ್ತೆ ಅಂತ. ಮತ್ತೆ ಸುಮ್ಮನೆ ನಿಂಕಂತೀಯ, ನಾನೇ ಕೇಳ್ಬೇಕು. ಸುಮ್ಮನೆ ನೀನು ನನಗೆ ಕರ್ಕೊಂಬರೋದು. ಸೊ ಟ್ರೈನ್ ಸಿಗ್ದಲ್ಲೇ ಬಸ್ಸಿಗೆ ಬಂದು 7 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆದವು. ಅಲ್ಲಿಂದ ನಮ್ಮ ಮನೆಯವರು ಯಶವಂತಪುರದಲ್ಲಿ ಬಸ್ ಸ್ಟ್ಯಾಂಡ್ ನೋಡಿದ್ದೊಳಗೆ ಗೋಡನ್ ಇದ್ದಂಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿದ್ರು. ಅಲ್ಲಿಂದ ಮತ್ತೆ ಟಿಫನ್ ಮಾಡಿಕೊಂಡು, ಸೊ ಇನ್ನೂ ಟೈಮ್ ಇತ್ತು, ನಮಗೆ ಸ್ಟಾರ್ಟ್ ಆಗ್ತಿದೆ 9 ಗಂಟೆಗೆ ಅದು. ಸೊ ನಾನೊಂದು ರಿಯಾಲಿಟಿ ಶೋಗೆ ಆಡಿಷನ್ಗೆ ಕೊಡಬೇಕು ಅಂತೇಳಿ ಹೋಗಿದ್ದೆ. ಸೊ ಹಾಗಾಗಿ ನೋಡಿ, ಇನ್ನೂ 9 ಗಂಟೆ ಅಲ್ಲ, ಸೊ ನಾವು 8:15ಗೆ ರೀಚ್ ಆಗಿದ್ದು. ಹಾಗಾಗಿ ಫಸ್ಟ್ ತಿಂಡಿ ತಿಂದು ಸ್ವಲ್ಪ ಹೊತ್ತಲ್ಲೇ ಕುಂತಿದ್ವು. ಆಮೇಲೆ ಇನ್ನೂ ಓಪನ್ ಆಗಿರಲಿಲ್ಲ. ಸೊ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಕೆಂಪಣ್ಣಿದ್ದಂಗ ಹೇಳಿ ಈಗ ಮಾತಾಡ್ರಿ ಈಗ. ಹಾಯ್ ಮಾಡಿ ಎಲ್ಲ ಒಂದ್ಸಲ. ಒಂದು ತಿಳಿಯಲ್ಲ ನರನೀನ ನೋಡೋ ಟೈಮನ್ ಬಂತಲ್ಲ. ಒಂದು ತಿಳಿಯಲ್ಲ ಇಲ್ಲಿ ಕಲಿಯೋ ಪಾಠ ಎಲ್ಲೂ ಸಿಗೋದಿಲ್ಲ. ಯಾರು ನೋಡ್ತಾನೆ ಇಲ್ಲ. ಇಲ್ಲಿ ನೋಡಿ, ನಿರ್ಮಲ ಅವರೇ, ನಾನು ಸಾರಿ ಸುಮಿತ್ರಾ ವಾಲ್ಮೀಕಿ ಆಲ್ಗಲ್ ಸಿಕ್ಕರೆ ನೋಡಿ. ಬಿಲ್ಡರ್ ಕೊಟ್ಟಿದ್ದೀನ? ಇಲ್ಲ, ಬಿಲ್ಡರ್ ಕೊಟ್ಟಿದ್ದೀನಿ. ನಾನು ಇದು ಬಿಲ್ಡರ್ ಕೊಟ್ಟಿದ್ದೀನ? ಸರಿ. ಫಸ್ಟ್ ಈಗ ಅವ್ರನ್ನ ಕೇಳಿ SP ರೋಡಿಗೆ ಇಲ್ಲಿ ಬಸ್ ಸ್ಟಾಪ್ ಐತಾ ಅಂತ, ಆಮೇಲೆ ನೋಡೋಣ. ಎಲ್ಲೆಲ್ಲಿ ಹಿಡಿಬೇಕು, ಎಲ್ಲೆಲ್ಲ ಬೆಂಗಳೂರು ಫುಲ್ ಒಂದು ರೌಂಡ್ ಆಗ್ತಾ ಇದೀವಿ ಅನಿಸ್ತಾ ಇದೆ. ರಿಯಾಲಿಟಿ ಶೋದ ಆಡಿಷನ್ ಎಲ್ಲ ಮುಗಿಸ್ಕೊಂಡು ನಮ್ಮನೆಯವರು SP ರೋಡಲ್ಲಿ ಸ್ವಲ್ಪ ಕೆಲಸ ಇದೆ ಅಂತೇಳಿ ಕರ್ಕೊಂಬರ್ತಾ ಇದ್ದಾರೆ. ಸೊ ಇವ್ರ ಜೊತೆ ಬಂತಂದರೆ ನಾಯಿ ಹಿಂದೆ ಬಾಲೆ ಹೆಂಗೆ ಅಂತ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಸೊ ನನಗಂತೂ ಇವ್ರ ಜೊತೆ ಬಂದಾಗ ಆ ಐಟಮ್ ಎಲ್ಲ ಇಟ್ಕೊಂಡು ಓಡಾಡೋಷ್ಟೊತ್ತಿ ಸುಸ್ತಾಗಿ ಹೋಗ್ಬಿಡುತ್ತೆ. ಕ್ಲೋಸ್ ಇರೋದಕ್ಕೇನಾದ್ರೂ ಕರೆಂಟ್ ಆಫ್ ಮಾಡಿದಾರಲ್ಲ. ಈಗ ಊಟ ಮಾಡಿದೆಲ್ಲ ಕರ್ವಾಡ್ತಿದ್ನ ಅಷ್ಟೊತ್ತಿಗೆ. ಇನ್ನೊಂದು ಬೇಕಾ? ಇನ್ನೊಂದು ಸ್ಟಿಕ್ ಕೊಡಿಸ್ತೀಯಾ?
ಮುರ್ದಾಕಿದೆಯಲ್ಲ. ಹ್ಞೂ ನೀವು ಬೈದ್ರೆ ನಾನು ಮುರ್ದಾಕ್ತೆ. ಕಮ್ಮಿ ಇದೆ ಆ ಥರ ಒಂದು ಕೊಡಿಸಿ. ಎಲ್ಲಿಗೆ ಒಂದು ಸುಮ್ಮನೆ ಇದೆ ಅಲ್ವ, ಇದು ಕ್ಲೋಸ್ ಆಗಿದೆ. ಇದೆ ರೀ ಮೇಲ್ಗಡೆದಾ, ಇನ್ನೂ ಹತ್ಬೇಕಾ? ಅಪ್ಪ ನಿಂದು ಒಳ್ಳೆ ಪಾಲ ಥರ ಬರ್ಬೇಕು ನಾನು ಸಂದಿಲಿ. ಕೈಲಿ ಆಗ್ತಾನೆ ಇಲ್ಲ, ಹತ್ತಕ್ಕೆ ಹೋಗು. ಇಲ್ಲ ಕತ್ಲು, ನನ್ನ ಮಕ್ಕಳೇ ಕಾಣ್ತಾ ಇಲ್ಲ. ಇಲ್ಲೂ ಕರೆಕ್ಟ್ ಆಯ್ತು. ಈಗ ಎಲ್ಲಿಗೆ? ಎಲ್ಲ ಐಟಮ್ ಎಲ್ಲ ತೊಗೊಳ್ತಾ ಇದ್ವು. ಅಷ್ಟೊತ್ತಿಗೆ ನಮ್ಮ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಯಿತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ನಾವು ಒಂದು ಅಂಗಡಿ ಹತ್ರ ನಿಂತ್ಕೊಂಡು ನೋಡಿ ಎಷ್ಟು ಮಳೆ ಬರ್ತಾ ಇದೆ. ಅದೇನು SP ರೋಡಲ್ಲಂತೂ ಒಳ್ಳೆ ನದಿ ಹರಿದಂಗೆ ಹರಿತಾ ಐತೆ ನೀರು ಅಷ್ಟೊಂದು. ಸೊ ಅದರಲ್ಲೇ ನಾವು ಮತ್ತೆ ನಿಂತ್ಕೊಂಡು ಸ್ವಲ್ಪ ಕಮ್ಮಿ ಆದಮೇಲೆ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಮೆಜೆಸ್ಟಿಕ್ಕಿಗೆ ಬಂದು ಮತ್ತೆ ನೋಡಿ ಟ್ರೈನಿಗೆ ಬಂದು. ಬೆಳಗ್ಗೆ ಅಂತೂ ಟ್ರೈನ್ ಸಿಗಲಿಲ್ಲ, ಈಗಲಾರು ಸಿಗುತ್ತೆ ಅಂತ ಬಂದು 1 ಅವರ್ಗಿಂತ ಮುಂಚೆನೇ ಬಂದಿದ್ದು. ಸೊ ಹಂಗಾಗಿ ಟ್ರೈನ್ ಸಿಕ್ತು. ಆ್ಯಕ್ಚುಲಿ ನಾವು ಟ್ರೈನಿಗೆ ಹೋಗಿ ತುಂಬ ವರ್ಷನೇ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಟ್ರೈನ್ಗೆ ಹೋಗಬೇಕು ಅಂತೇಳಿ ಬಂದು ಬೆಳಗ್ಗೆ ಬೇರೆ ಕಾರ್ ಪಾರ್ಕಿಂಗ್ ಟ್ರೈನ್ ಹತ್ರ ಹಾಕಿದ್ವಲ್ಲ. ಸೊ ಈ ಲಗೇಜ್ ಎಲ್ಲ ತಗೊಂಡು ಮತ್ತೆ ಬಸ್ ಸ್ಟ್ಯಾಂಡಿಂದ ನಡೆಯೋಕ್ಕಾಗಲ್ಲ ಅಂತೇಳಿ ಟ್ರೈನ್ಗೆ ಬಂದು ನೋಡಿ. ನಾವು ಆ ಟ್ರೈನಿಗೆ ಯಾಕಪ್ಪ ಬಂದು ಅಂತ ಅನಿಸ್ಬಿಡ್ತು. ಯಾಕಂತಂದರೆ ಅದು 9 ಗಂಟೆಗೆ ಇದ್ದಿದ್ದು, 1 ಅವರ್ ಲೇಟಾಗಿ ಬಂದು ನಮ್ಮ ತಿಪ್ಟೂರಿಗೆ ಸ್ಟ್ಯಾಂಡ್ ಆದ. ಸೊ ಅಲ್ಲಿಂದ ಇಳಿದು ಕಾರ್ ತೊಗೊಂಡು ಮತ್ತೆ ಮನೆ ಕಡೆ ಹೊರಟು. ಮನೆ ಕಡೆ ಬರೋ ಟೈಮಲ್ಲೂ ಅಲ್ಲೇ 10 ಗಂಟೆ ಆಗೋಗಿತ್ತಲ್ಲ. ಸೊ ಹಂಗಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಸೊ ಅಲ್ಲೇ ನಮ್ಮ ಹೊಸ್ದಾಗಿ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಅಲ್ಲೋಗಿ ಚಿತ್ರಾನ್ನ ತೊಗೊಂಡು ಪಲ್ಯ ತೊಗೊಂಡು ಅಲ್ಲಿ ನಮ್ಮ ಚಿಕ್ಕಪ್ಪ ಬೇರೆ ಸಿಕ್ತು. ಸೊ ಮತ್ತೆ ಒಂದೊಂದು ದೋಸೆ ತೊಗೊಂಡು ಅವ್ರಿಗೆಲ್ಲ ಮಾತಾಡಿಸ್ಕೊಂಡು ಸೊ ಮನೆ ಕಡೆಗೆ ಹೊರಟು. ಮನೆಯನ್ನೇ ಬೇರೆ ಪಾಪರ್ನ ಅಮ್ಮನ ಮೇಲೆ ಬಿಟ್ಟು ಬಂದಿದ್ವಲ್ಲ. ಸೊ ನಾಳೆ ಸ್ಕೂಲ್ ಇದೆ ಅಂತೇಳಿ ಅವ್ರನ್ನ ಕರ್ಕೊಂಬರೋಣ ಅಂತ ಸೀದಾ ಊರಿಗೆ ಹೋಗಿ ಪಾಪರನ್ನ ಕರ್ಕೊಂಡು ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಅಲ್ಲೇ 12 ಗಂಟೆ ಆಗಿತ್ತು. ಬಟ್ ನಾವು ಬಂದಾಗ ಒಂದಲ್ಲಿ ಶಾಕ್ ಕಡ್ದಿತ್ತು. ಏನಪ್ಪ ಅಂತಂದರೆ ನಮ್ಮ ಮನೆಗೆ ಎದುರುಗಡೆ ಮನೆಯಲ್ಲಿ ಆಂಟಿ ಲೋ BP ಮತ್ತು ಗ್ಯಾಸ್ಟ್ರಿಕ್ ಓವರ್ ಆಗಿ ಎಕ್ಸ್ಪೈರಿ ಆಗಿದ್ರು. ನಿನ್ನೆ ಏನೋ ಮಾತಾಡಿಸಿದ್ದೆ ಪಾಪ ಆಂಟಿನ, ಹೋಗ್ತಾ ಬರ್ತಾ ತಿಂಡಿ ಆಯ್ತಾ ಊಟ ಆಯ್ತಾ ಅಂತ ಮಾತಾಡಿಸಿದ್ದೆ. ಬಟ್ ಇವತ್ತು ಸಂಜೆ ಬರೋ ಅಷ್ಟೊತ್ತಿಗೆ ಅಲ್ಲೇ ತೀರೋಗಿದ್ರು. ಸೊ ಪ್ಲೀಸ್ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಪ್ಲೀಸ್ ನೆಗ್ಲೆಕ್ಟ್ ಮಾಡ್ದಲೆ ಫಸ್ಟ್ ಹಾಸ್ಪಿಟ್ಲಿಗೆ ತೋರಿಸಿ ಅಂತ ಹೇಳ್ತೀನಿ. ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.